ಹೊಡ್ಕೊಂಡು ಯಾವ ಬಾಬೆ ಹೊಡ್ಕೊಂಡು ನೀರು ತರಲ್ಲ ಒಂದೊಂದು ಕೂಲಿ ಬಿಟ್ಕೊಂಡು ಈ ಥರ ಮಾಡ್ತಾರಲ್ಲ. ನಾವೇನು ಮಾಡೋಣ? ಇಲ್ಲ ಒಂದು ಟ್ಯಾಂಕ್ ತೋರ್ಸಕ್ಕಲ್ಲ, ಇಲ್ಲ ಒಂದು ನೀರು ತೋರ್ಸಕ್ಕಲ್ಲ. ನಾವು ಹಂಗಾರೆ ಈ ಊರಲ್ಲಿ ಹಂಗಾರೆ ಒಕ್ಕಲಾಗಿಲ್ವಾ ಅಂತ ಏನು ಮಾಡೋಕ್ಕಾಯ್ತು ಹೇಳಿ? ಎಂಥ ನೀರನ್ನ ಕುಡಿದ್ಬಿಟ್ಟು ನಾವು ಸತ್ತೋಯ್ತೆ. ನನ್ನ ಗಂಡು ಹೋಗ್ಯಾರ ದೊಡ್ಡ ಕೆರೆ ನೀರು ತಂದಾನೆ, ಸಭಾ ಕೊಟ್ಟಾಗ ನೀರು ತಂದಾರದು. ಅವರಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕಾಯ್ತಾ? ಎಷ್ಟು ವರ್ಷ ಆಯ್ತು ನಿಮ್ದು ವಾಟರ್ ಟ್ಯಾಂಕ್ ತೊಳೆದು ಎಷ್ಟು ದಿನ ಆಯ್ತು? ಎಷ್ಟು ವರ್ಷ ಅದು ಅಕ್ಕಿ ತೊಡ್ಕಿಂತ ಟ್ಯಾಂಕ್ನೇ ತೋರಿಸಿಲ್ಲ. ಗ್ರಾಮ ಪಂಚಾಯತ್ ಯಾರು ಕೇಳ್ತಾರೆ 55 ರೂಪಾಯಿ ದುಡ್ಡು ಕೇಳಿದ್ರೆ ಕೊಡ್ತೀವಿ ಅಂದ್ರೆ ಯಾವನು ಬಂದು ತೊಳೆಯೋರಿಲ್ಲ. ನಾವು ಈ ಗೋಳಲ್ಲಿ ನಾವು ನೀರು ಕುಡಿಬೇಕಾ? ಎಂತ ಕಡು ಬಡವ್ರಲ್ಲ, ಅದು ಭಿಕ್ಷೆ ಬೇರೆ ನಮ್ಮ ಪರಿಸ್ಥಿತಿ ಇಲ್ಲ. ಆ ತರಕಿದೀವಿ ನಾವು. ಬೆಳಿಗ್ಗೆ 4 ಗಂಟೆ ರಾತ್ರಿ 12 ಗಂಟೆಗೆ ಅಂತೆ ಲಾಸ್ಟ್ ಮೋಟರ್ ಲೈನು. ಕೆಲ್ಸ ಇಲ್ದಲ್ಲಿ ಹಿಂಗೆ ಕೂತ್ಕೊಂಡು ನಾವು ನೀರು ತರ್ಬೇಕಲ್ಲ. ನಾವ್ ಏನ್ ಮಾಡ್ಬೇಕು? ಬಡವರು ಅಲ್ಲಿ ತರ್ಬೇಕು, ಇಲ್ಲಿ ತಿನ್ಬೇಕು. ನಾವು ಹೊಸೂರು ಕಾಲೋನಿಂದ ಶಶಿಕಲಾ ಅವ್ರು ಮಾತಾಡ್ತಿರೋದು. 1 ತಿಂಗಳಾಯ್ತೆ ಸರ್, ನೀರಿಲ್ಲ. ಕುಡಿಯೋ ನೀರಿಗೆ ಭಾಳ ಹಿಂಸೆ ಐತಿ. 2 ಜನ ಬೋರಲ್ಲಿ ತೆಗ್ಸಿದ್ದಾರೆ. ಅವ್ರು ಕೊಟ್ಟರೆ ನೀರು ಕುಡಿಬೇಕು, ಇಲ್ಲಾಂದರೆ ಕೆರೆ ನೀರು ತಂದು ಯೂಸ್ ಮಾಡ್ಬೇಕಾಯ್ತಿ. ನೀವೊಂದು ಸ್ವಲ್ಪ ಈ ಮೂಲಕನೇ ನಾವು ನಿಮಗೆ ತಿಳಿಸ್ತಿರೋದು. ನೀವು ಈ ಕಡೆಗೆ ಗ್ರಾಮ ಪಂಚಾಯತಿಲಿ ಗೆದ್ದವ್ರೆ, ಅವ್ರು ಏನು ಬಂದು ತಿರುಗಿ ನೋಡ್ತಾ ಇಲ್ಲ. 1 ತಿಂಗಳಾಯ್ತೆ. ಅದು ಇದಿತ್ತಲ್ಲ ಎಂತಪ್ಪ ವಾಟರ್ ಸಪ್ಲೈರ್ ಯಾರು ಬಂದು ನೋಡ್ತಿಲ್ಲ. ಮತ್ತೆ ಏನು ಯಾರ ಕಡೆಯಿಂದ ನಮ್ಗೇನು ಉಪಕಾರನೇ ಇಲ್ಲ ಸರ್. ಏನು ಇದು ಮಾಡ್ತಿಲ್ಲ ಅನ್ನೋ ಹೇಳಿದ್ರು ಅವರಿಗೆ. ನಮಗೆ ಒಂದು ಟ್ಯಾಂಕ್ನೇ ತೊಳಸ್ತಾ ಇಲ್ಲ. ಅದಕ್ಕಾಗಿ ಹಿಂಸೆ ಐತಿ. ಟ್ಯಾಂಕ್ ತೊಳಸಿ ಟ್ಯಾಂಕ್ ಹಾಕ್ಸಿ ತೊಟ್ಕಿಂದ ಟ್ಯಾಂಕೇ ತೊಳಸಿಲ್ಲ ಸರ್. ಕುಡಿಯೋ ನೀರು ಸಖತ್ ಹಿಂಸೆ ಐತೆ. ನಾವು ಸುಮಾರು ಜನ ಎಲ್ಲ 30, 35, 40 ಒಕ್ಲಿದ್ದೀವಿ. ನೀರಿಗೆ ಭಾಳ ಹಿಂಸೆ ಐತೆ. ಬಂದೊಂದು ಸ್ವಲ್ಪ ಅವ್ರಿಗೊಂದು ಸ್ವಲ್ಪ ಹೇಳಿ ಸರ್. Ashwavega English News. Coming soon. Your channel, your voice, your trust.